ಇಲ್ಲೊಬ್ರನ್ನ ಮಾರ್ಸ್ನಲ್ಲಿ ಕಳೆದುಕೊಂಡು ಬರ್ತಾರೆ. ಆ ಒಬ್ಬ ಅಲ್ಲಿಂದ ಭೂಮಿಗೆ ಬರೋದಕ್ಕಾಗಿ ಪಡುವ ಕಷ್ಟಗಳು ಹಾಗೂ ಹೋರಾಟಗಳ ಕಥೆಯೇ ದ ಮಾರ್ಷನ್. ಅಂಡ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಚಾನೆಲ್ ಚಲುವ ಧ್ವನಿ ಲೋಕ. ಇವತ್ತು ನಮ್ಮ ಚಾನೆಲ್ ನಲ್ಲಿ ನೋಡುವ ಮೂವಿ ದ ಮಾರ್ಷನ್. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ನಿಮಗಾಗಿ ತುಂಬಾ ಎಫರ್ಟ್ ತಗೊಂಡು ಮಾಡೋ ಚಾನೆಲ್ ಆಗಿದೆ. ಸೊ ಇವಾಗ ಮೂವಿ ಒಳಗೆ ಹೋಗೋಣ. ನಾಸಾದಿಂದ ಒಂದು ಟೀಮ್ ಮಾರ್ಸ್ಗೆ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅವರು ಎಕ್ಸ್ಪೆಕ್ಟೇ ಮಾಡದಿರೋ ತರ ಒಂದು ಚಂಡಮಾರುತ ಬರುತ್ತೆ. ಅದರಿಂದ ಕೂಡಲೇ ವಾಪಸ್ ಬರೋದಕ್ಕೆ ನಾಸಾ ಕಮಾಂಡ್ ಕೊಡುತ್ತೆ. ಅವಸರವಾಗಿ ಅಲ್ಲಿಂದ ಹೊರಡುವಾಗ ನಮ್ಮ ಹೀರೋ ಮಾರ್ಕ್ ಮೇಲೆ ಒಂದು ದೊಡ್ಡ ಆಂಟೆನಾ ಬಂದು ಹೊಡೆಯುತ್ತೆ. ಟೀಮ್ನವರು ತುಂಬಾ ಸಲ ಮಾರ್ಕ್ಗೆ ಕನೆಕ್ಟ್ ಮಾಡಲು ನೋಡ್ತಾರೆ, ಆದ್ರೆ ಕನೆಕ್ಟ್ ಆಗೋಲ್ಲ. ಅದರಿಂದ ಮಾರ್ಕ್ ಸತ್ತಿದ್ದಾರೆ ಅಂತ ತಿಳಿದು ಅಲ್ಲಿಂದ ಅವಸರವಾಗಿ ಆ ಟೀಮ್ ಹೊರಡುತ್ತೆ. ಇಲ್ಲಿ ಕೆಳಗೆ ಭೂಮಿಯಲ್ಲಿ ನಾಸಾ ಮಾರ್ಕ್ಸ್ಗೆ ಹೋದ ಮಿಷನ್ ಕ್ಯಾನ್ಸಲ್ ಆಗಿದೆ ಎಂದು ಮತ್ತು ಮಾರ್ಕ್ ಸತ್ತಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಮಾರ್ಕ್ ಸತ್ತಿಲ್ಲ ಅಂತ. ಆ ಆಂಟನಾದಲ್ಲಿದ್ದ ಕಂಬಿ ಎಲ್ಲ ಚುಚ್ಚಿದ್ರು ಅವ್ರು ಇನ್ನೂ ಬದುಕಿದ್ದಾರೆ. ಅಲ್ಲಿಂದ ಹಾಗೆ ಎದ್ದು ಅವರ ಹಬ್ಗೆ ಹೋಗ್ತಾರೆ. ಅವರಿಗೆ ಅವರೇ ಆಪರೇಟ್ ಮಾಡ್ಕೊಂತಾರೆ. ಆಂಟನಾ ಮುರಿದೋಗಿದ್ರಿಂದ ಇವಾಗ ಅವ್ರಿಗೆ ಭೂಮಿಗೆ ಕನೆಕ್ಟ್ ಮಾಡಲು ಸಾಧ್ಯವಾಗಲ್ಲ. ಇದರಿಂದ ಅವರ ಮನಸ್ಥಿತಿ ತುಂಬಾ ಹಾಳಾಗುತ್ತೆ. ಅಲ್ಲಿಯೇ ಅವರ ಜೀವನ ಅಂತ್ಯ ಆಗುತ್ತಾ ಅನ್ಸುತ್ತೆ. ಅವರು ಜೀವಂತ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಹೀಗೆ 2-3 ದಿನ ಹುಚ್ಚು ಹಿಡ್ದಂತ ತಿರುಗಾಡ್ತಾ ಇರ್ತಾರೆ. ಆಗ ಅವರಿಗೆ ಒಂದು ಐಡಿಯಾ ಬರುತ್ತೆ. ಇದಾದ ಮೇಲೆ 4 ವರ್ಷ ನಂತರ ಮಾರ್ಸ್ಗೆ ಮತ್ತೊಂದು ಮಿಷನ್ ಇದೆ. ಅಲ್ಲಿವರೆಗೂ ಅವರು ಜೀವಂತ ಇದ್ದಾರೆ, ಸಾಕು, ಇಲ್ಲಿಂದ ತಪ್ಸ್ಕೋಬಹುದು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಅದುವರೆಗೂ ಅವರು ಜೀವಂತವಾಗಿರಲು ಫುಡ್ ಬೇಕು. ಅವರು ಬಂದ ಮಿಷನ್ 30 ದಿನಗಳ ಮಿಷನ್ ಆಗಿರುತ್ತೆ. 6 ಜನಗಳಿಗೆ 30 ದಿನಗಳಾಗುವಷ್ಟು ಫುಡ್ ತಂದಿರ್ತಾರೆ. ಇವಾಗ ಇವರೊಬ್ಬರೇ ಇರೋದ್ರಿಂದ ಹಾಗೂ ಈಗೂ ಲೆಕ್ಕ ಹಾಕಿ ನೋಡಿದ್ರೆ 300 ದಿನಗಳ ಫುಡ್ ಇವರಿಗೆ ಇರುತ್ತೆ. ಅದಾದ ಮೇಲೆ 3 ವರ್ಷಕ್ಕೆ ಇವರೇ ಏನಾದ್ರೂ ಯೋಚನೆ ಮಾಡಬೇಕು. ಬಟ್ ಲಕಿಲಿ ಇವರೊಬ್ಬ ಬಾಟ್ನಿಸ್ಟ್. ಆದ್ದರಿಂದ ಇವರು ಒಂದು ಉಪಾಯ ಮಾಡ್ತಾರೆ. ಅಲ್ಲಿ ವ್ಯವಸಾಯ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡ್ತಾರೆ. ಅಲ್ಲಿ ನೀರೇ ಇಲ್ಲ, ಇನ್ ವ್ಯವಸಾಯ ಹೇಗೆ ಅಂತ ಕೇಳ್ತೀರಾ? ಬಟ್ ಇವ್ರು ಮಾಡ್ತಾರೆ. ಅವರು ಹ್ಯೂಮನ್ ವೇಸ್ಟ್ ಅನ್ನ ಗೊಬ್ಬರ ಮಾಡಿ ಅಲ್ಲಿ ಆಲೂಗಡ್ಡೆಯನ್ನು ಬೆಳೆಯೋ ಹಾಗೆ ಮಾಡಬೇಕು ಅಂತ ಐಡಿಯಾ ಮಾಡ್ತಾರೆ. ಸೊ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ಉರಿಸಿ ನೀರು ಮಾಡೋದು ಅವರ ಯೋಚನೆ ಆಗಿರುತ್ತೆ. ಅದಕ್ಕಾಗಿ ಅದರ ಪ್ರಯತ್ನನೂ ಮಾಡ್ತಾರೆ. ಮೊದಲ ಬಾರಿ ಅವರ ಪ್ರಯತ್ನ ವಿಫಲವಾಗುತ್ತೆ. ಬಟ್ ಒಂದು ಘಟ್ಟದಲ್ಲಿ ಅದರಲ್ಲಿ ಗೆಲುವು ಸಾಧಿಸ್ತಾರೆ. ಒಂದ್ ಕಡೆ ಅವರಿಗೆ ಮೊದಲನೇ ಗೆಲುವು ಸಿಗುತ್ತೆ, ಇನ್ನೊಂದ್ ಕಡೆ ಆಲೂಗಡ್ಡೆ ಬೆಳೆಯಲು ಶುರು ಮಾಡುತ್ತೆ. ಆದ್ರೆ ಭೂಮಿಯಲ್ಲಿ ಮಾರ್ಕ್ ಜೀವಂತವಿರುವುದು ಗೊತ್ತಿಲ್ಲದೆ ಅವರಿಗೆ ನಾಸಾದವರು ಗೋರಿ ಇಟ್ಟು ಶೋಕಗೀತೆ ಹಾಡ್ತಾ ಇರ್ತಾರೆ. ವಿನ್ಸೆಂಟ್ ಕಪೂರ್ ಅನ್ನೋ ಮಾರ್ಸ್ ಮಿಷನ್ ನ ಮ್ಯಾನೇಜರ್ ಇಲ್ಲಿಂದ ಹೋಗಿದ್ದ ಟೀಮ್ ಮಾರ್ಸ್ ನಲ್ಲಿ ತುಂಬಾ ವಸ್ತುಗಳನ್ನು ಬಿಟ್ಟು ಬಂದಿದ್ದು ಅವು ಎಷ್ಟು ಸರಿ ಇವೆ ಅಂತ ನಾವು ತಿಳಿದುಕೊಂಡರೆ ನೆಕ್ಸ್ಟ್ ಮಿಷನ್ಗೆ ಅನುಕೂಲ ಆಗತ್ತೆ ಅಂತ ನಾಸಾದ ಇನ್ಚಾರ್ಜ್ ನ ಬಳಿ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಅದಕ್ಕೆ ನಾಸಾದ ಮ್ಯಾನೇಜರ್, ನಾವು ಸ್ಯಾಟಲೈಟ್ ಫೋಟೋ ತೆಗೆದ್ರೆ ದೇಶದ ಜನಗಳಿಗೆ ತೋರಿಸ್ಬೇಕು, ಅವಾಗ ಮಾರ್ಕ್ ರವರ ಡೆಡ್ ಬಾಡಿ ಅಲ್ಲಿರುತ್ತೆ, ಸುಮ್ಮನೆ ಇಲ್ದೇನೆ ಸಮಸ್ಯೆ ಬರುತ್ತೆ, ಬೇಡ ಅಂತ ಹೇಳ್ತಾರೆ. ಬಟ್ ಬೇರೆ ದಾರಿ ಇಲ್ದೇನೆ ಹತ್ತತ್ರ 1 ತಿಂಗಳಾದ ಮೇಲೆ ಮಾರ್ಕ್ಸ್ನ ಫೋಟೋ ತೆಗಿತಾರೆ. ಅವಾಗ ಅವರೆಲ್ಲ ಶಾಕ್ ಆಗ್ತಾರೆ. ಯಾಕಂದ್ರೆ ಅಲ್ಲಿದ್ದ ಸೋಲಾರ್ ಪ್ಯಾನಲ್ಸ್ ಹಾಗೂ ರೋವರ್ಗಳು ಸ್ಥಳಾಂತರಗೊಂಡಿರ್ತವೆ. ಇದನ್ನು ನೋಡಿದ ಅವರಿಗೆ ನಮ್ಮ ಮಾರ್ಕ್ ಜೀವಂತ ಇರುವುದು ಗೊತ್ತಾಗುತ್ತೆ. ಆದ್ರೆ ಇದು ಅವರ ಟೀಮ್ಗೆ ಗೊತ್ತಾಗಬಾರ್ದು ಅಂತ ತಡೀತಾರೆ. ಯಾಕಂದ್ರೆ ಮಾರ್ಸ್ ನಿಂದ ಭೂಮಿಗೆ ಬರಲು 1 ವರ್ಷ ಬೇಕು. ಅವರ ಟೀಮ್ ಆಲ್ರೆಡಿ ಅಲ್ಲಿಂದ ಬಿಟ್ಟಿದ್ದಾರೆ. ಇನ್ನು 10 ತಿಂಗಳಲ್ಲಿ ಅವರು ಭೂಮಿಗೆ ಬರ್ತಾರೆ. ಈ ಟೈಮಲ್ಲಿ ಅವ್ರಿಗೆ ಹೇಳಿದ್ರೆ ಅವ್ರು ಮತ್ತೆ ಅಲ್ಲಿಗೆ ಹೋಗಿ ಅವರ ಜೀವಕ್ಕೆ ಅಪಾಯ ಬರೋದು ಬೇಡ ಅಂತ ತಿಳಿಸಲ್ಲ. ಇವಾಗ ವಿನ್ಸೆಂಟ್ ಮಾರ್ಕ್ ಬಗ್ಗೆ ಮಾತಾಡ್ತಾರೆ. ಹತ್ತತ್ರ 50 ಮಿಲಿಯನ್ ಮೈಲ್ಸ್ ದೂರದಲ್ಲಿ ಒಬ್ಬ ನಮಗಾಗಿ ಸಿಕ್ಕಾಕೊಂಡಿದ್ದಾನೆ, ಅವನ್ನ ಹೇಗೆ ನಾವು ಕೈ ಬಿಡೋದು ಅಂತ ಕೇಳ್ತಾರೆ. ಅವಾಗ ನಾಸಾದ ಹೆಡ್ ಮಾರ್ಕ್ ಬದುಕಿರೋ ವಿಷಯವನ್ನು ಪ್ರೆಸ್ಗೆ ರಿಲೀಸ್ ಮಾಡ್ತಾರೆ. ಆದ್ರೆ ಜನಗಳು ಅದನ್ನು ಕೇಳಿ ಶಾಕ್ ಆಗ್ತಾರೆ. ಇವಾಗ ಮೇಲೆ ಮಾರ್ಸ್ಗೆ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ.
ಇವಾಗ ಫುಡ್ ಏನೋ ರೆಡಿ ಆಯ್ತು, ಆದ್ರೆ 4 ವರ್ಷ ಆದ ಮೇಲೆ ಭೂಮಿಯಿಂದ ಬಂದು ಇಳಿಯುವ ಜಾಗ ಇವರ ಹತ್ರದಿಂದ 3200 ಕಿಲೋಮೀಟರ್ ದೂರ ಇರುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಅವ್ರ ಹತ್ರ ಇರುವುದು ಒಂದೇ ಒಂದು ಬ್ಯಾಟ್ರಿ ರೋವರ್, ಅದು ಫುಲ್ ಚಾರ್ಜ್ ನಲ್ಲಿ 35 ಕಿಲೋಮೀಟರ್ ಮಾತ್ರ ಹೋಗುತ್ತೆ. ಸರಿ, ಹಾಗೋ ಹೀಗೋ ಅದನ್ನ ಸರಿ ಮಾಡಿದ್ರೂ ಆ ಜಾಗಕ್ಕೆ ತಲುಪಲು ಹತ್ತತ್ರ 50ರಿಂದ 60 ದಿನಗಳು ಬೇಕಾಗುತ್ತೆ. ಈ 50ರಿಂದ 60 ದಿನಗಳು ಆಕ್ಸಿಜನ್ ಕಡಿಮೆ ಆಗದರೆ ಆ ಗಾಡಿಯಲ್ಲೇ ಅವರು ಪ್ರಯಾಣ ಮಾಡ್ಬೇಕಾಗುತ್ತೆ. ಇದು ಇನ್ನೊಂದು ಸಮಸ್ಯೆ. 4 ವರ್ಷದ ನಂತರ ಆ ಟೀಮ್ ಅಲ್ಲಿಗೆ ಬರ್ಬೇಕಾದ್ರೆ ಇವರು ಅಲ್ಲಿ ಇರಬೇಕು. ಅದಕ್ಕಾಗಿ ವರ್ಕೌಟ್ ಮಾಡೋಕೆ ಶುರು ಮಾಡ್ತಾರೆ. ಇವಾಗ ಇರುವ ಎಕ್ಸ್ಟ್ರಾ ಬ್ಯಾಟ್ರಿಗಳನ್ನೆಲ್ಲ ಸೇರಿಸಿ ಗಾಡಿಯ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ತಾರೆ. ಬಟ್ ಇನ್ನೊಂದು ಸಮಸ್ಯೆ ಇದೆ. ನೈಟ್ ನಲ್ಲಿ ಮಾರ್ಸ್ ನಲ್ಲಿ ತುಂಬಾ ಕೋಲ್ಡ್ ಇರುತ್ತೆ, ಅದರಿಂದ ಇವರು ಫ್ರೀಸ್ ಕೂಡ ಆಗ್ಬಹುದು. ಇವಾಗ ಆ ಗಾಡಿಯಲ್ಲಿರೋ ಹೀಟರ್ ಹಾಕಿದ್ರೆ ಬ್ಯಾಟ್ರಿ ಲೈಫ್ ಕಡಿಮೆ ಆಗುತ್ತೆ. ಹೀಟರ್ ಹಾಕದಿದ್ರೆ ಇವರು ಫ್ರೀಸ್ ಆಗ್ತಾರೆ. ಸೊ ಮಾರ್ಕ್ ತುಂಬಾ ಬುದ್ಧಿವಂತ. ಅವರು ಟ್ರೈನಿಂಗ್ ನಲ್ಲಿ ಕಲಿತಾ ಒಂದೊಂದು ವಿಷಯ ಕೂಡ ಜ್ಞಾಪಕ ಇಟ್ಕೊಂಡಿರ್ತಾರೆ. ಯಾವಾಗ್ಲೂ ಒಂದು ಟೀಮ್ ಮೇಲೆ ಹೋಗಿ ಲ್ಯಾಂಡ್ ಆದ್ರೆ ಪವರ್ ಜನರೇಟ್ ಮಾಡ್ಕೊಳ್ಳೋಕೋಸ್ಕರ ಒಂದು ಪ್ಲುಟೋನಿಯಂ ಕೋರ್ ಇಟ್ಟಿರ್ತಾರೆ. ಆ ಪ್ಲುಟೋನಿಯಂ ಕೋರ್ ತುಂಬಾ ಆಪತ್ತಾದ್ರಿಂದ ಅದನ್ನು ಮಣ್ಣಿನಲ್ಲಿ ಮುಚ್ಚಿಟ್ಟಿರ್ತಾರೆ. ಆ ಕೋರ್ ಇಂದ ಭಯಾನಕ ಹೀಟ್ ಜನರೇಟ್ ಆಗುತ್ತೆ. ಸೊ ಆ ಹೀಟ್ ನ ಯೂಸ್ ಮಾಡಿಕೊಂಡು ಈ ಚಳಿಯನ್ನು ತಡಿಬೇಕು ಅಂತ ಮಾರ್ಕ್ ಯೋಚನೆ ಮಾಡ್ತಾರೆ. ಆ ಪ್ಲಾನ್ ಅಲ್ಲಿ ಸಕ್ಸಸ್ ಕೂಡ ಆಗ್ತಾರೆ. ಇಲ್ಲಿ ಭೂಮಿಲಿ ನಾಸಾ ಮಾರ್ಕ್ ನ ಹೇಗಾದ್ರೂ ಭೂಮಿಗೆ ಕರೆದುಕೊಂಡು ಬರೋದಕ್ಕೆ ನಾವ್ ಎಲ್ಲಾ ಪ್ರಯತ್ನ ಮಾಡ್ತೀವಿ ಅಂತ ಪ್ರೆಸ್ಗೆ ಹೇಳ್ತಾರೆ. ಮೇಲೆ ಮಾರ್ಕ್ ಅವರ ಮೂಮೆಂಟ್ ಎಲ್ಲ ನೋಡಿ ಅವರು ನೆಕ್ಸ್ಟ್ ಮಿಷನ್ ಇಳಿಯುವ ಜಾಗಕ್ಕೆ ಹೋಗ್ತಾರೆ ಅಂತ ಕೆಳಗೆ ನಾಸಾದವರು ಅರ್ಥ ಮಾಡ್ಕೊಂತಾರೆ. ಆದ್ರೆ ಅದುವರೆಗೂ ಜೀವಂತವಾಗಿರಲು ಇಲ್ಲಿಂದ ಫುಡ್ ಸಪ್ಲೈ ರಾಕೆಟ್ ನ ಮುಖಾಂತರ ಕಳಿಸ್ಬೇಕು ಅಂತ ನಾಸಾ ಯೋಚನೆ ಮಾಡುತ್ತೆ. ಆದ್ರೆ ಒಂದು ರಾಕೆಟ್ ರೆಡಿ ಆಗಲು 9 ತಿಂಗಳು ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಎಷ್ಟು ಫಾಸ್ಟ್ ಆಗಿ ರಾಕೆಟ್ ರೆಡಿ ಮಾಡಲು ಸಾಧ್ಯವೋ ಅಷ್ಟು ಫಾಸ್ಟ್ ಆಗಿ ಮಾಡಿ ಇನ್ನು 3 ತಿಂಗಳಲ್ಲಿ ಆ ರಾಕೆಟ್ ನ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಹತ್ತತ್ರ 2.5 ತಿಂಗಳ ಆದ್ಮೇಲೆ ಆಲೂಗೆಡ್ಡೆ ಬೆಳೆದಿರುತ್ತೆ. ಇದನ್ನ ನೋಡಿ ಮಾರ್ಕ್ ತುಂಬಾ ಸಂತೋಷ ಪಡ್ತಾರೆ. ಆದ್ರೆ ಆ ಸಂತೋಷವನ್ನು ಮೀರಿ ಇವ್ರಿಗೆ ಒಂದು ಆಲೋಚನೆ ಬಿಡುತ್ತೆ. ಅದೇ ಭೂಮಿಗೆ ಹೇಗಾದ್ರೂ ಮಾಡಿ ಕನೆಕ್ಟ್ ಮಾಡಬೇಕು ಅಂತ. ಸೊ ಅದಕ್ಕಾಗಿ ಅವರು ರೂಟ್ ಚೇಂಜ್ ಮಾಡ್ತಾರೆ. ಇಲ್ಲಿ ಕೆಳಗಡೆ ನಾಸಾದವರು ಅವರು ರೂಟ್ ಚೇಂಜ್ ಮಾಡಿದ್ದನ್ನು ನೋಡಿ ತುಂಬಾ ಕನ್ಫ್ಯೂಸ್ ಆಗ್ತಾರೆ. ಆದ್ರೆ ಅವಾಗ ನಮ್ಮ ವಿನ್ಸೆಂಟ್ ಒಂದು ವಿಷಯ ಯೋಚನೆ ಮಾಡ್ತಾರೆ. ಮಾರ್ಕ್ ಏನ್ ಯೋಚನೆ ಮಾಡ್ತಾರೋ ಅದೇ ವಿಷಯವನ್ನು ಯೋಚನೆ ಮಾಡ್ತಾರೆ. ಮಾರ್ಕ್ ಒಬ್ಬ ಅತಿ ಬುದ್ಧಿವಂತ ಅಂತ ವಿನ್ಸೆಂಟ್ ಅರ್ಥ ಮಾಡ್ಕೊಂತಾರೆ. ಏನಂದ್ರೆ 96 ಅಲ್ಲಿ ಒಂದು ಟೀಮ್ ಆಲ್ರೆಡಿ ರಿಸರ್ಚ್ ಗೆ ಹೋಗಿರ್ತಾರೆ. ಆ ಟೀಮ್ ಪಾತ್ ಫೈಂಡರ್ ಅಂತ ಹಳೆ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಆ ಪಾತ್ ಫೈಂಡರ್ ನಲ್ಲಿ ಇಲ್ಲಿ ಇಟ್ಕೊಂಡೆ ಕ್ಯಾಮ್ರಾದಲ್ಲಿ ಅಲ್ಲಿ ಏನ್ ನಡೆಯುತ್ತೆ ಅಂತ ನೋಡಬಹುದು. ಆದ್ರೆ ತುಂಬಾ ಓಲ್ಡ್ ಟೆಕ್ನಾಲಜಿ. ಆ ಟೆಕ್ನಾಲಜಿನ ಹುಡುಕೊಂಡು ಮಾರ್ಕ್ ಹೋಗ್ತಾರೆ. ಇದನ್ನ ತಿಳಿದ ವಿನ್ಸೆಂಟ್ ಇಲ್ಲಿ ಕೆಳಗೆ ಆ ಟೆಕ್ನಾಲಜಿ ಇರುವ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಲ್ಲಿ ರೆಡಿ ಮಾಡ್ತಾರೆ. ಹೇಗಾದ್ರೂ ಕನೆಕ್ಟ್ ಮಾಡಲು ನೋಡ್ತಾರೆ. ಸಕ್ಸಸ್ಫುಲ್ ಆಗಿ ಕನೆಕ್ಟ್ ಕೂಡ ಮಾಡ್ತಾರೆ. ಆದ್ರೆ ಇದರಲ್ಲಿ ಒಂದು ಸಮಸ್ಯೆ ಇರುತ್ತೆ. ಏನಂದ್ರೆ ಆ ಟೆಕ್ನಾಲಜಿಯಲ್ಲಿ ಕ್ಯಾಮ್ರಾ ರೊಟೇಟ್ ಮಾಡಬಹುದು ಹಾಗೂ ಲೋ ಕ್ವಾಲಿಟಿಯಲ್ಲಿ ಫೋಟೋ ತೆಗಿಬಹುದು. ಅಷ್ಟು ಬಿಟ್ರೆ ಬೇರೆ ತರದ ಕಮ್ಯುನಿಕೇಶನ್ ಮಾಡೋಕ್ಕಾಗಲ್ಲ. ಇದಕ್ಕೆ ಕೂಡ ನಮ್ಮ ಮಾರ್ಕ್ ಒಂದು ಬುದ್ಧಿಶಾಲಿಯ ಐಡಿಯಾವನ್ನು ಯೂಸ್ ಮಾಡ್ತಾರೆ. ಅದೇನಂದ್ರೆ ನನ್ನ ಸಿಗ್ನಲ್ ರಿಸೀವ್ ಮಾಡ್ತೀರಾ ಅಂತ ಎಸ್ ಆರ್ ನೋ ಬೋರ್ಡ್ ಹಾಕ್ತಾರೆ. ಯಾವ ಕಡೆ ಕ್ಯಾಮ್ರಾ ತಿರುಗುತ್ತೆ ಅದೇ ಆನ್ಸರ್ ಅಂತ ಅವರು ತಿಳ್ಕೊಂತಾರೆ. ಸೊ ವಿನ್ಸೆಂಟ್ ಎಸ್ ಅನ್ನೋ ಕಡೆ ಕ್ಯಾಮ್ರಾ ತಿರುಗಿಸ್ತಾರೆ. ಇದನ್ನ ನೋಡಿ ಸಂತೋಷ ಪಡ್ತಾರೆ ಮಾರ್ಕ್. ಬಟ್ ಅಷ್ಟೊಂದು ದೊಡ್ಡ ಸಂತೋಷ ಆಗೋಲ್ಲ. ಯಾಕಂದ್ರೆ ಯಾವಾಗ ಒಂದೊಂದೇ ಪದಗಳನ್ನು ಯೂಸ್ ಮಾಡಿ ಮಾತಾಡೋದು ಅಂತ ಮಾರ್ಕ್ ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಅವ್ರಿಗೆ ಇನ್ನೊಂದು ಐಡಿಯಾ ಉಳಿಯುತ್ತೆ. ಅದೇ ಹೆಕ್ಸಾಡೆಸಿಮಲ್ಸ್ ಟೇಬಲ್ಸ್ ಅಂತ. ಅದನ್ನ ಯೂಸ್ ಮಾಡಿಕೊಂಡು ಅದರ ಪ್ರಕಾರ ಕೋಡ್ಗಳ ಮೂಲಕ ಈಸಿಯಾಗಿ ಕನ್ವೆ ಮಾಡಬಹುದು. ಆ ಐಡಿಯಾನ ಯೂಸ್ ಮಾಡಿ ನಾಸಾಗೆ ಆನ್ಸರ್ ಮಾಡ್ತಾರೆ ಮಾರ್ಕ್. ಮತ್ತೆ ಅದೇ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ರೋವರ್ ನಲ್ಲಿರುವ ಸಿಸ್ಟಮ್ ನಲ್ಲಿ ಕೋಡ್ಗಳನ್ನ ಚೇಂಜ್ ಮಾಡಿ ಮೆಸೇಜ್ ಮಾಡೋ ಹಾಗೆ ಮಾಡ್ಕೋತಾರೆ ಮಾರ್ಕ್. ಹತ್ತತ್ರ 3 ತಿಂಗಳಾದ್ಮೇಲೆ ಭೂಮಿ ಜೊತೆ ಸಂಪರ್ಕ ಸಾಧಿಸ್ತಾರೆ. ಭೂಮಿಯಿಂದ ನಾಸಾದವರು ನಿಮ್ಮನ್ನು ವಾಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಿಮಗೆ ಸಾಕಾಗುವಷ್ಟು ಫುಡ್ ಅನ್ನು ಕಳಿಸ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಮಾರ್ಕ್
ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಮಾರ್ಕ್ ಹೇಳ್ತಾರೆ, ನನ್ನ ಟೀಮ್ಗೆ ನಾನು ಬದುಕಿರುವುದು ಹೇಳಿದ್ದೀರಾ ಅಂತ ಹೇಳ್ತಾರೆ. ಅವಾಗ ಕೆಳಗೆ ಇರೋರು ಗಾಬರಿ ಆಗ್ತಾರೆ, ಆದ್ರೂ ಹೇಳ್ತಾರೆ ಹೇಳಿಲ್ಲ ಅಂತ. ಇದರಿಂದ ಕೋಪಗೊಂಡ ಮಾರ್ಕ್ ಕಾನ್ವರ್ಸೇಷನ್ ಲೈವ್ ಅಲ್ಲಿ ನಡೀತಾ ಇದೆ ಅಂತ ಗೊತ್ತಿದ್ರು ಅಸಹ್ಯವಾಗಿ ಬೈತಾರೆ. ಇವಾಗ ನಾಸಾದವರು ಬೇರೆ ದಾರಿ ಇಲ್ದೇನೆ ಟೀಮ್ ಅವ್ರಿಗೆ ಇದರ ಬಗ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆಗ ಟೀಮ್ ಅವರು ತುಂಬಾ ಗಿಲ್ಟಿಯಾಗಿ ಫೀಲ್ ಆಗ್ತಾರೆ. ಅದರಲ್ಲೂ ಕ್ಯಾಪ್ಟನ್ ನಮ್ಮಲ್ಲಿರೋ ನಮ್ಮ ಫ್ರೆಂಡ್ ಅನ್ನ ಬಿಟ್ಟು ಬಂದಿದೀವಿ ಅಂತ ತುಂಬಾ ಫೀಲ್ ಆಗ್ತಾರೆ. ಕೆಳಗೆ ನಾಸಾದವರು ಬೇಗ ಫುಡ್ ಅನ್ನ ರೆಡಿ ಮಾಡಿ ಕಳಿಸ್ಬೇಕು, ಇನ್ನ 7 ತಿಂಗಳೊಳಗೆ ಆ ರಾಕೆಟ್ ನ ರೆಡಿ ಮಾಡಿ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅಷ್ಟರೊಳಗಾಗಿ ಏನೋ ಪ್ರಾಬ್ಲಮ್ ಮಾರ್ಕ್ಗೆ ಆಗೋಲ್ಲ ಅಂತ ನಾಸಾ ಅನ್ಕೋತಾರೆ. ಅವಾಗ್ಲೇ ಬೇರೆ ತರ ಬದಲಾಗುತ್ತೆ. ಅವರಿರೋ ಹಬ್ನಲ್ಲಿ ಒಂದು ಸಣ್ಣ ಮಾಲ್ ಫಂಕ್ಷನ್ ಇಂದ ಆ ಜಾಗನೇ ಬ್ಲಾಸ್ಟ್ ಆಗುತ್ತೆ. ಹತ್ತತ್ರ ಸತ್ತೇ ಬದುಕ್ತಾರೆ ಮಾರ್ಕ್. ಅವರು ಎಷ್ಟು ಕಷ್ಟಪಟ್ಟು ಮಾಡಿದ್ದೆಲ್ಲ ನೆಲ್ಸಮ ಆಗುತ್ತೆ. ಇವಾಗ ಫುಡ್ ಸಪ್ಲೈ ಬರೋದು ಕೂಡ ಲೇಟ್ ಆಗೋದ್ರಿಂದ ಅವರು ಒಂದು ದಿನಕ್ಕೆ 3 ಬಾರಿ ತಿಂತಾ ಇದ್ದನ್ನ ಈಗ ದಿನಕ್ಕೆ 1 ಬಾರಿ ತಿನ್ನೋ ತರ ನಾಸಾದವರು ಹೇಳ್ತಾರೆ. ಅದರಂತೆ ಮಾರ್ಕ್ ಕೂಡ ಫುಡ್ ನ ಕಮ್ಮಿ ಮಾಡ್ಕೋತಾರೆ. ಈ ತರ ಆಗಿದ್ರಿಂದ ಅವರ ಫುಡ್ ಸಪ್ಲೈ ಲಾಂಚ್ ಅನ್ನ ಅವಸರವಾಗಿ ಮಾಡ್ತಾರೆ. ರಾಕೆಟ್ ಕೂಡ ಲಾಂಚ್ ಆಗುತ್ತೆ, ಆದ್ರೆ ಅದು ಗಾಳಿಯಲ್ಲಿ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಫುಡ್ ಸಪ್ಲೈ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಾಸಾ ತನ್ನ ಹತ್ರ ಯಾವುದೇ ರಾಕೆಟ್ ಇಲ್ದೇನೆ ಕಷ್ಟ ಪಡ್ತಾ ಇರ್ತಾರೆ. ಆ ಸಮಯದಲ್ಲಿ ಚೀನಾ, ನಾವು ರಾಕೆಟ್ ಕೊಡ್ತೀವಿ, ನೀವು ಅವರಿಗೆ ಫುಡ್ ಕಳಿಸಿ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಏರೋ ಡೈನಾಮಿಕ್ ಸ್ಟೂಡೆಂಟ್ ಒಬ್ಬ ಒಂದು ಐಡಿಯಾ ಕೊಡ್ತಾನೆ. ಅದು ಏನಂದ್ರೆ, ಅವರ ಟೀಮ್ ಮಾರ್ಸ್ ನಿಂದ ಅರ್ಧ ದಾರಿಯಲ್ಲಿ ಇದ್ದಾರೆ. ಆಲ್ರೆಡಿ 9 ತಿಂಗಳು ಟ್ರಾವೆಲ್ ಮಾಡಿ ಬಂದಿರ್ತಾರೆ. ಇನ್ನು 3 ತಿಂಗಳು ಟ್ರಾವೆಲ್ ಮಾಡಿದ್ರೆ ಭೂಮಿಗೆ ಬಂದು ಸೇರ್ತಾರೆ. ಆದ್ರೆ ನಾವು ಅವರನ್ನು ಮೇಲೆ ಕ್ಯಾಚ್ ಮಾಡಿ ಅವ್ರಿಗೆ ಇನ್ನು 2 ವರ್ಷ ಆಗೋ ಫುಡ್ ಸಪ್ಲೈ ಅನ್ನು ಕೊಟ್ಟು ಅವ್ರನ್ನ ಮತ್ತೆ ಮಾರ್ಸ್ ಕಡೆಗೆ ಹೋಗ್ಲಿಕ್ಕೆ ಹೇಳ್ಬೇಕು. ಆಗ ಅಲ್ಲಿ ಮಾರ್ಸ್ ನಲ್ಲಿ ಮಾರ್ಕ್ ನವರು ಹಳೆಯ ರಾಕೆಟ್ ನನ್ನು ಯೂಸ್ ಮಾಡಿ ಸ್ಪೇಸ್ಗೆ ಬರೋ ತರ ಮಾಡಬೇಕು. ಆಗ ಸ್ಪೇಸ್ ನಲ್ಲಿ ಅವರನ್ನ ಕ್ಯಾಚ್ ಮಾಡಿ ಸೇಫ್ ಆಗಿ ಅವರನ್ನ ಅಲ್ಲಿಂದ 1 ವರ್ಷ ಟ್ರಾವೆಲ್ ಮಾಡಿ ಭೂಮಿಗೆ ತರ್ತಾರೆ. ಇದೇ ಅವರ ಐಡಿಯಾ. ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಎಲ್ಲರೂ ನಂಬ್ತಾರೆ. ಆದ್ರೆ ನಾಸಾದ ಹೆಡ್ ಇದಕ್ಕೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ. ಆ ಒಬ್ಬರಿಗಾಗಿ ಇನ್ನು 5 ಜನದ ಪ್ರಾಣವನ್ನು ಅಪಾಯಕ್ಕೆ ತಳ್ಳಲು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆ 5 ಜನ ಇನ್ನು 3 ತಿಂಗಳಲ್ಲಿ ಭೂಮಿಗೆ ಬಂದು ಇಳಿಬೇಕು ಅಂತ ಹೇಳ್ತಾರೆ. ಈ ಸಮಯದಲ್ಲಿ ನಾಸಾದ ವೈಸ್ ಪ್ರೆಸಿಡೆಂಟ್ ಒಬ್ಬರು ಇಲ್ಲಿ ನಡೆಯುವ ಸಂಭಾಷಣೆಗಳನ್ನು ಸೀಕ್ರೆಟ್ ಮೆಸೇಜ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಮೇಲಿನ ಟೀಮ್ಗೆ ಕಳಿಸ್ತಾರೆ. ಈ ಮೆಸೇಜ್ ಅನ್ನು ಕೇಳಿದ ಮೇಲಿನ ಟೀಮ್, ನಾವೇ ಮಾರ್ಕ್ ಅನ್ನು ಬಿಟ್ಟು ಬಂದಿರೋದು, ಅವನನ್ನು ಕಾಪಾಡಬೇಕಾಗಿದ್ದು ನಮ್ಮ ಕರ್ತವ್ಯ, ಅವ ನಮ್ಮವ ಅಂತ ನಿರ್ಧಾರ ಮಾಡ್ತಾರೆ. ಕೆಳಗೆ ನಾಸಾದವರು ಯಾವ ನಿರ್ಧಾರ ಬೇಕಾದ್ರೆ ತಗೊಳ್ಳಿ, ಆದ್ರೆ ನಾವು ಅವರನ್ನ ಕಾಪಾಡಲೇಬೇಕು ಅಂತ ಹೇಳ್ತಾರೆ. ಆದ್ರೆ ಆ ಸ್ಪೇಸ್ ಶಟಲ್ ಒಂದು ರಿಮೋಟ್ ಕಂಟ್ರೋಲ್ ನಿಂದ ಕಂಟ್ರೋಲ್ ಮಾಡುವಂತದ್ದು. ಆ ರಿಮೋಟ್ ಅನ್ನು ಹೇಗಾದ್ರೂ ಮಾಡಿ ಹ್ಯಾಕ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಮೇಲಿರುವ ಇವರು ಮಾಡಿರೋ ಪ್ಲಾನ್ ನಿಂದ ಕೊನೆಗೆ ನಾಸಾ ಕೂಡ ಒಪ್ಪಿಗೆ ಕೊಡುತ್ತೆ. ಕೆಳಗಡೆಯಿಂದ ಫುಡ್ ಕೂಡ ಲಾಂಚ್ ಆಗುತ್ತೆ. ಅದನ್ನ ಪಿಕಪ್ ಮಾಡಿಕೊಂಡು ಮತ್ತೆ ಮಾರ್ಸ್ ಕಡೆಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿಂದ 1 ವರ್ಷ ಟ್ರಾವೆಲ್ ಮಾಡಿ ಮಾರ್ಸ್ ಹತ್ರ ಬರ್ತಾರೆ. ಆ ಸಮಯದಲ್ಲಿ ಮಾರ್ಕ್ಗೆ ರಾಕೆಟ್ ಇರುವ ಜಾಗಕ್ಕೆ ಬರಲು ಇನ್ಸ್ಟ್ರಕ್ಷನ್ಸ್ ಅನ್ನು ನಾಸಾದವರು ಕೊಟ್ಟಿರ್ತಾರೆ. ಮಾರ್ಕ್ ಕೂಡ ಆಸ್ ಪರ್ ದ ಪ್ಲಾನ್ ಎಲ್ಲಾ ವಿಷಯಗಳನ್ನು ಮಾಡಿ ಆ ಹಬ್ ನಿಂದ ಹೊರಡ್ತಾರೆ. ತುಂಬಾ ದಿನಗಳ ಕಷ್ಟಪಟ್ಟು ಟ್ರಾವೆಲ್ ಮಾಡಿ ಆ ರಾಕೆಟ್ ಇರುವ ಜಾಗಕ್ಕೆ ಬಂದು ಸೇರ್ತಾರೆ. ಅಲ್ಲಿ ಇನ್ನೊಂದು ಸಮಸ್ಯೆ, ಆ ರಾಕೆಟ್ ಅಗತ್ಯ ಮೀರಿ ವೇಟ್ ಇರುವ ಕಾರಣ ಸ್ಪೇಸ್ ವರೆಗೂ ಬರುತ್ತಾ ಅಂತ ಡೌಟ್ ಆಗುತ್ತೆ. ಅದಕ್ಕೆ ಬೇಡದ ಪಾರ್ಟ್ಸ್ ಗಳನ್ನು ರಿಮೂವ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಗಳನ್ನು ಮಾರ್ಕ್ಗೆ ನಾಸಾದವರು ಕೊಡ್ತಾರೆ. ಮಾರ್ಕ್ ಕೂಡ ಅವರು ಹೇಳಿದಾಗೆ ಎಲ್ಲ ರಿಮೂವ್ ಮಾಡ್ತಾರೆ. ಲಾಂಚ್ಗೆ ರೆಡಿ ಕೂಡ ಆಗ್ತಾರೆ. ಇಲ್ಲಿ ಮೇಲೆ ಸ್ಪೇಸ್ ಶಟಲ್ ಮಾರ್ಸ್ ಹತ್ರ ಬರುತ್ತೆ. ಅವರ ಕ್ಯಾಲ್ಕುಲೇಷನ್ ಪ್ರಕಾರ ಮಾರ್ಸ್ ನಿಂದ ರಾಕೆಟ್ ಮೂಲಕ ಮಾರ್ಕ್ ಮೇಲೆ ಬರುವಾಗ ಅವರು ಆ ಜಾಗದಲ್ಲಿ ರೆಡಿಯಾಗಿ ಮಾರ್ಕ್ ನ ಹಿಡಿಬೇಕು. ಆದ್ರೆ ಈ ಪ್ಲಾನ್ ನಲ್ಲಿ ಚೇಂಜ್ ಆಗುತ್ತೆ. ಅಲ್ಲಿರುವ ವೆಲಾಸಿಟಿ ಚೇಂಜ್ ಆದ್ರಿಂದ ಸ್ಪೇಸ್ ಶಟಲ್ ನ ಬಿಟ್ಟು ಮಾರ್ಕ್ ತುಂಬಾ ದೂರ ಹೋಗ್ತಾರೆ. ಇದನ್ನೆಲ್ಲ ಭೂಮಿಯಿಂದ ಲೈವ್ ಟೆಲಿಕಾಸ್ಟ್ ಮೂಲಕ ನೋಡ್ತಿದ್ದ ಜನ ತುಂಬಾ ಟೆನ್ಷನ್ ಆಗ್ತಾರೆ. ಇವಾಗ ಮಾರ್ಕ್ ಒಂದು ಐಡಿಯಾ ಹೇಳ್ತಾರೆ. ತನ್ನ ಗ್ಲೌಸ್ ಅನ್ನು ಲೈಟ್ ಆಗಿ ಕಟ್ ಮಾಡೋದ್ರಿಂದ ಪ್ರೆಷರ್
ಜಾಸ್ತಿಯಾಗಿ ಐರನ್ ಮ್ಯಾನ್ ತರ ಹಾರಿ ನಿಮ್ಮ ಬಳಿ ಬರ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಸ್ಪೇಸ್ ಶಟಲ್ ಅಲ್ಲಿರೋರೆಲ್ಲ ನಗ್ತಾರೆ, ಆ ತರ ಮಾಡ್ಬೇಡ ಅಂತ ಹೇಳ್ತಾರೆ. ಕ್ಯಾಪ್ಟನ್ಗೆ ಇದರಿಂದ ಒಂದು ಐಡಿಯಾ ಬರುತ್ತೆ. ನಮ್ಮ ಶಟಲ್ ನ ಒಂದು ಭಾಗವನ್ನು ಬ್ಲಾಸ್ಟ್ ಮಾಡೋದ್ರಿಂದ ನಮ್ಮ ಸ್ಪೀಡ್ ಹಾಗೂ ವೆಲಾಸಿಟಿ ಕಮ್ಮಿ ಆಗುತ್ತೆ. ಸೊ ಆ ತರ ಮಾಡೋಣ ಅಂತ ಒಂದು ಪ್ಲಾನ್ ಹೇಳ್ತಾರೆ. ಆ ಪ್ರಕಾರ ಟೇಲ್ ನ ಬ್ಲಾಸ್ಟ್ ಮಾಡಿ ಶಟಲ್ ನ ಸ್ಪೀಡ್ ಅನ್ನು ಕಮ್ಮಿ ಮಾಡ್ತಾರೆ. ಆದ್ರೂ ಮಾರ್ಕ್ ಸ್ವಲ್ಪ ದೂರ ಇರ್ತಾರೆ. ಆಗ ಬೇರೆ ದಾರಿ ಇಲ್ಲದೇನೆ ಮಾರ್ಕ್ ಅವರ ಪ್ಲಾನ್ನೇ ಜಾರಿಗೆ ತರ್ತಾರೆ. ಅವರ ಗ್ಲೋವ್ಸ್ ಅನ್ನ ಕಟ್ ಮಾಡಿ ಆ ಪ್ರೆಷರ್ ನ ಸಹಾಯದಿಂದ ಇವರ ಬಳಿಗೆ ಬರ್ತಾರೆ. ಹೇಗೋ ಕ್ಯಾಪ್ಟನ್ ಅವರನ್ನ ಹಿಡಿತಾರೆ. ಶಟಲ್ ಒಳಗೆ ಅವರನ್ನ ಕರ್ಕೊಂಡು ಬರ್ತಾರೆ. ಇದನ್ನ ನೋಡಿದ ಜಗತ್ತೇ ತುಂಬಾ ಖುಷಿ ಪಡ್ತಾರೆ. ಕಡೆಗೂ ಮಾರ್ಕ್ ಅನ್ನು ಕಾಪಾಡ್ತಾರೆ. ಅಲ್ಲಿಂದ 1 ವರ್ಷ ಟ್ರಾವೆಲ್ ಮಾಡಿ ಭೂಮಿಗೆ ಬರ್ತಾರೆ. ಆ ಮಿಷಿನ್ ನಲ್ಲಿದ್ದವರೆಲ್ಲ ಅವರವರ ಫ್ಯಾಮಿಲಿ ಜೊತೆ ತುಂಬಾನೇ ಸಂತೋಷವಾಗಿರ್ತಾರೆ. ನಮ್ಮ ಮಾರ್ಕ್ ಪ್ರೊಫೆಸರ್ ಆಗಿ ಅಲ್ಲಿ ಬರುವ ಸ್ಟೂಡೆಂಟ್ಸ್ಗೆಲ್ಲ ಅವರು ತಪ್ಪಿಸಿಕೊಂಡು ಬಂದ ಸಾಹಸದ ಕಥೆಯನ್ನು ಹೇಳಿ ಎಲ್ಲರನ್ನು ಇನ್ಸ್ಪೈರ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿಯನ್ನು ನಿಮಗೆ ಎಂಗೇಜಿಂಗ್ ಆಗಿ ಹೇಳಲು ಎಷ್ಟು ಕಷ್ಟಪಟ್ಟಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮನ್ನು ಮತ್ತೊಮ್ಮೆ ಒಂದು ಒಳ್ಳೆ ಸಿನಿಮಾ ಜೊತೆಗೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು.